Last class financial system ಬಗ್ಗೆ ತಿಳ್ಕೊಂಡ್ವಿ. Let us see the classification of financial system. There are four major components. ಯಾವುದು ಅಂತಂದರೆ financial institutions, financial markets, financial instruments, that is claims, assets, securities, ಮತ್ತು financial services. ಈ ನಾಲ್ಕು ಕ್ಲಾಸಿಫಿಕೇಷನ್ನು ಮಾಡ್ತೀವಿ ಯಾವುದರಲ್ಲಿ ಫೈನಾನ್ಷಿಯಲ್ ಸಿಸ್ಟಮ್. ನಾವೇನು ಫೈನಾನ್ಷಿಯಲ್ ಸಿಸ್ಟಮ್ ನೋಡ್ತೀವಿ ಕಂಟ್ರಿದು, ಇಟ್ಸ್ ಅಬೌಟ್ ಮನಿ, how the money will transact in India. All these things will happen ಈ ನಾಲ್ಕು ಕ್ಯಾಟಗರಿಲಿ ಆಗುತ್ತೆ. ಅದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫೈನಾನ್ಷಿಯಲ್ ಮಾರ್ಕೆಟ್ಸ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಯಾವುದು? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಯು ಕ್ಯಾನ್ ಸೇ that banking or non-banking, other intermediary, regulatory. These are the institution where we can have the financial transactions. A financial transaction ಮಾಡಬೇಕಾದ್ರೆ ನಮಗೆ ಇನ್ಸ್ಟ್ರೂಮೆಂಟ್ ಬೇಕಾಗುತ್ತೆ. Those instrument are the financial instrument and financial services will be given with the financial institute. We are seeing the financial market here in this chapter. Those financial markets are organized ಇರ್ಬೋದು, ಅನ್ಆರ್ಗನೈಸ್ಡ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇರುತ್ತೆ. ಅಲಾಂಗ್ ವಿತ್ ದ್ಯಾಟ್ ಪ್ರೈಮರಿ ಮತ್ತು ಸೆಕೆಂಡ್ರಿ ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್, ಇದನ್ನು ನಾವು ಸ್ವಲ್ಪ ಡೀಟೇಲಾಗಿ ನೋಡ್ಬೋದು. ಸೊ ಫಸ್ಟ್ ಒನ್ ನೋಡೋಣ, ಫೈನಾನ್ಷಿಯಲ್ ಮಾರ್ಕೆಟ್ಸ್. This is a place or mechanism where funds or savings are transferred from one section to another section. ಇಂಟ್ರೊಡಕ್ಷನಲ್ಲಿ ಹೇಳಿದೆ ನಾನು, ಫಂಡ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಸೇವಿಂಗ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತೆ, ಬ್ಯಾಂಕಿಗೆ ಹೋಗುತ್ತೆ, ಬ್ಯಾಂಕಿಂದ ಇನ್ವೆಸ್ಟ್ಮೆಂಟ್ಗೆ ಹೋಗುತ್ತೆ, ಅಥವಾ ಬ್ಯಾಂಕಿಂದ ಲೋನ್ಗೆ ಹೋಗುತ್ತೆ, ಬೇರೆ ಬೇರೆ ಇಂಡಸ್ಟ್ರೀಸ್ಗೆ ಹೋಗುತ್ತೆ. ಸೊ ಮನಿ ವಿಲ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಸೆಕ್ಟರ್ ಆರ್ ಒನ್ ಇಂಡಸ್ಟ್ರಿ ಟು ಅನದರ್. These markets can be broadly classified into money market, capital market, primary ಮತ್ತು secondary market. Money market ಅಂತಂದರೆ ಎನಿ ಶಾರ್ಟ್ ಟರ್ಮ್ ಲೋನ್ಸ್ ಆರ್ ಕ್ಲೇಮ್ಸ್ ವಿಚ್ ಇಸ್ ಲೆಸ್ ದ್ಯಾನ್ ಅ ಇಯರ್, ಅದನ್ನು ನಾವು ಮನಿ ಮಾರ್ಕೆಟ್ ಅಂತೀವಿ. ವೆರಾಸ್ ಕ್ಯಾಪಿಟಲ್ ಮಾರ್ಕೆಟ್ ಇಟ್ಸ್ ಮೋರ್ ದ್ಯಾನ್ ಅ ಇಯರ್, ಅದನ್ನು ಕ್ಯಾಪಿಟಲ್ ಮಾರ್ಕೆಟ್ ಅಂತೀವಿ. ಲಾಂಗ್ ಟರ್ಮ್ ಮಾರ್ಕೆಟ್ನ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ. So here this is, whereas capital market deals with those financial assets which have maturity period of more than a year. This classification is artificial as both these markets perform the same function of transferring surplus funds to needy units. Whether it's a primary market or capital market, basically ಏನು ಮಾಡುತ್ತದು, that will go do the same function. Wherever the surplus, it will go to the needy people. Wherever the whether it's a ಮನಿ ಮಾರ್ಕೆಟ್ ಆರ್ ಕ್ಯಾಪಿಟಲ್ ಮಾರ್ಕೆಟ್, 1 ವರ್ಷ ಇಡಿ, 3 ವರ್ಷ ಇಡಿ, 5 ವರ್ಷ ಇಡಿ, ವಾಟ್ ಎವರ್ ದ ಮನಿ, ಎಕ್ಸಸ್ ಮನಿ ವಿಲ್ ಬಿ ಗಾನ್ ಫಾರ್ ದ, ಇಟ್ ವಿಲ್ ಗೋ ಫಾರ್ ದ ನೀಡಿ ಪರ್ಪಸ್. ವೆರಾಸ್ ಒನ್ ಮೋರ್ ಕ್ಯಾಟಗರಿ ಏನು, ಪ್ರೈಮರಿ ಮತ್ತು ಸೆಕೆಂಡ್ರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಂತಂದರೆ ಯೂಶ್ವಲಾಗಿ ನಾವು ಏನು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡೋದಿದ್ದು ಮಾರ್ಕೆಟಲ್ಲಿ. ಪ್ರೈಮರಿ ಮಾರ್ಕೆಟಲ್ಲಿ ಇಟ್ ಡೀಲ್ಸ್ ವಿತ್ ದ ನ್ಯೂ ಇಶ್ಯೂಸ್. ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ತಾರೆ. ಯಾವುದೇ ಒಂದು ಕಂಪನಿ, ಹೊಸ ಕಂಪನಿ, ಅದು ಫಸ್ಟ್ ಟೈಮ್ ಅದರದ್ದು ಕ್ಯಾಪಿಟಲ್ನ ಶೇರ್ ಮಾರ್ಕೆಟ್ಗೆ ಬಿಡ್ತಾ ಇದ್ದಾರೆ ಅಂದಾಗ ದೇ ಹ್ಯಾವ್ ಟು ಗೋ ವಿತ್ ದ ಇಶ್ಯೂ ಆಫ್ ಶೇರ್ಸ್. ದಟ್ ಈಸ್ ಕಾಲ್ ದ ಇನಿಷಿಯಲ್ ಪಬ್ಲಿಕ್ ಆಫರ್. ಅದನ್ನು ನಾವು ಪ್ರೈಮರಿ ಮಾರ್ಕೆಟ್ ಹೇಳ್ತೀವಿ. ವೇರಾಸ್ ಸೆಕೆಂಡ್ರಿ ಮಾರ್ಕೆಟ್ ಅಂತಂದರೆ ಈ ಥರದ್ದು ಸಾವಿರಾರು ಕಂಪನಿಗಳು ಇಶ್ಯೂ ಮಾಡಿ ಆಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ದೇ ವಿಲ್ ಬಿ ಡೀಲಿಂಗ್ ವಿತ್ ಡೇ ಇನ್ ಆ್ಯಂಡ್ ಡೇ ಔಟ್. ಡೈಲಿ ಮಾರ್ನಿಂಗ್ ಈವ್ನಿಂಗ್ ಅದು ಟ್ರಾನ್ಸಾಕ್ಟ್ ಆಗ್ತಾ ಇರುತ್ತೆ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ವಿಲ್ ಬಿ ಡನ್ ಇನ್ ಅ ಸೆಕೆಂಡ್ರಿ ಮಾರ್ಕೆಟ್. ನಾವೇನು BSE NSE ಅಂತ ಏನು ನೋಡ್ತೀವಿ, ನಾವು ಶೇರ್ ಮಾರ್ಕೆಟ್ ಅಂತ ಏನು ಹೇಳ್ತೀವಿ, ದಟ್ ಶೇರ್ ಮಾರ್ಕೆಟ್ ಈಸ್ ಕಾಲ್ಡ್ ಅ ಸೆಕೆಂಡ್ರಿ ಮಾರ್ಕೆಟ್. ಸೊ ಸೆಕೆಂಡ್ರಿ ಮಾರ್ಕೆಟ್, ದೀಸ್ ಆರ್ ದ ವಾಟ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಫಸ್ಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ನೋಡಿದ್ವಿ. What is the financial institute? These are institutions which are dealing in the financial market. ಈ ಫೈನಾನ್ಷಿಯಲ್ ಮಾರ್ಕೆಟ್ ಇದು ಡೀಲ್ ಮಾಡೋಕ್ಕೆ ಹೆಲ್ಪ್ ಮಾಡೋ ಅಂಥ ಇನ್ಸ್ಟಿಟ್ಯೂಷನ್. ದೇ ಮೊಬಿಲೈಸ್ ಆ್ಯಂಡ್ ಟ್ರಾನ್ಸ್ಫರ್ ದ ಸೇವಿಂಗ್ಸ್ ಆಫ್ ಫಂಡ್ಸ್ ಫ್ರಮ್ ಸರ್ಪ್ಲಸ್ ಯೂನಿಟ್ಸ್ ಟು ಡಿಫಿಸಿಟ್ ಯೂನಿಟ್. ಸೊ ದೀಸ್ ಆರ್ ದ ಇನ್ಸ್ಟಿಟ್ಯೂಷನ್. ಒಂದು ಇನ್ಸ್ಟಿಟ್ಯೂಷನ್, ಸೇ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ನೋಡ್ತಾ ಇದ್ವಿ, ಅದೊಂದು ಇನ್ಸ್ಟಿಟ್ಯೂಟ್. ವಿತ್ ದ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಆಫ್ ದ ಫಂಡ್ ವಿಲ್ ಬಿ ದೇರ್. ಅಲ್ಲಿ ಜಾಸ್ತಿ ಆದ ಫಂಡ್ಸು ಲೋನ್ಗೆ ಹೋಗುತ್ತೆ ಅಥವಾ ಇನ್ವೆಸ್ಟ್ಮೆಂಟ್ಗೆ ಹೋಗುತ್ತೆ.
ಸೀಡ್ ಕ್ಯಾಪಿಟಲ್ ಆರ್ ಇನ್ ಯಾವುದು ಏಂಜಲ್ ಕ್ಯಾಪಿಟಲ್ ಆರ್ ವೆಂಚರ್ ಕ್ಯಾಪಿಟಲ್ ನಾವೇನು ಹೇಳ್ತೀವಿ, those things will be done with this. They are backbone of a financial system. Financial system ಇದು backbone ಆಗಿರುತ್ತೆ because they will be taking care of the deposits and they will be taking care of the loans, advances, investments. These institutes, unlike commercial organization, deal with only financial assets. Deposits ನೋಡ್ಕೊಳುತ್ತೆ, securities ನೋಡ್ಕೊಳುತ್ತೆ, loans. These institutions participate in financial markets and mobilize the savings from the surplus units either directly or indirectly and helps in putting it in a right way. ಒಂದು ನೀಡಿ ಪ್ಲೇಸ್ಗೆ ಒಂದು ಇನ್ಸ್ಟಿಟ್ಯೂಟು ಯುಟಿಲೈಸ್ ಮಾಡುತ್ತೆ. ವೆರಾಸ್ ಇನ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, so financial instrument, they are commodities that are traded or dealt in a financial market. Commodities or stocks which are dealt in financial markets. Commodities that are traded in or dealt in financial market are financial assets or securities or financial instruments. There are various types of securities which are traded in the financial market. ಬರೀ ಈಕ್ವಿಟಿ ಶೇರ್ಸ್ ಅಲ್ಲ, ದೇರ್ ಆರ್ ವೆರೈಟೀಸ್. ಈಕ್ವಿಟಿ ಇರ್ಬೋದು, ಪ್ರಿಫರೆನ್ಸ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ಬಾಂಡ್ಸ್ ಇರ್ಬೋದು, ಆಯಿತಾ. ದೆನ್ ವಿ ಹ್ಯಾವ್ ಯಾವುದು ಡಿರೈವೇಟಿವ್ಸ್ ಇರ್ಬೋದು. ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಕಾಲ್ಡ್ ಆಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ವಿಚ್ ಆರ್ ಡೆಲ್ಟ್ ಇನ್ ಅ ಫೈನಾನ್ಷಿಯಲ್ ಮಾರ್ಕೆಟ್. ನಾವೇನು ಸೆಕೆಂಡ್ರಿ ಮಾರ್ಕೆಟ್, ಪ್ರೈಮರಿ ಮಾರ್ಕೆಟ್ ಅಂದ್ವಿ, ದೇ ವಿಲ್ ಬಿ ಡೀಲಿಂಗ್ ದೀಸ್ ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟ್ನೇ ಅಲ್ಲಿ ಡೀಲ್ ಮಾಡ್ತಾ ಇರ್ತಾರೆ, ಪರ್ಚೇಸು ಸೇಲ್ ಮಾಡ್ತಾ ಇರ್ತಾರೆ. ಫೈನಾನ್ಷಿಯಲ್ ಅಸೆಟ್ಸ್ ರೆಪ್ರೆಸೆಂಟ್ಸ್ ಅ ಕ್ಲೇಮ್ ಆನ್ ದ ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಅಟ್ ಎ ಫ್ಯೂಚರ್ ಡೇಟ್ ಆರ್ ಪೇಮೆಂಟ್ ಆಫ್ ಎ ಪೀರಿಯಾಡಿಕ್ ಆರ್ ಟರ್ಮಿನಲ್ ಸಮ್ ಇನ್ ದ ಫಾರ್ಮ್ ಆಫ್ ಇಂಟ್ರೆಸ್ಟ್ ಆರ್ ಡಿವಿಡೆಂಟ್. ಯಾವುದೇ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಈಕ್ವಿಟಿ ಶೇರ್ಸ್ ನಾವು ಪರ್ಚೇಸ್ ಮಾಡಿದ್ವಿ ಒಂದು ಕಂಪನಿದು, ಸೊ ವಿಲ್ ಬಿ ಗೆಟಿಂಗ್ ದ ಡಿವಿಡೆಂಡ್ಸ್ ಫಾರ್ ದೋಸ್ ಈಕ್ವಿಟಿ ಶೇರ್ ಎವ್ರಿ ಇಯರ್ ಇಫ್ ದ ಕಂಪನಿ ಡಸ್ ಅ ಪ್ರಾಫಿಟ್. ಓಕೆ, ಈಕ್ವಿಟಿ ಶೇರ್ಸ್ ಎಲ್ಲರಿಗೂ ಡಿವಿಡೆಂಡ್ ಸಿಗುತ್ತೆ ಅಂತೇನಿಲ್ಲ. ಇಫ್ ಕಂಪನಿ ಆ್ಯಕ್ಚುಯಲ್ ಆಗಿ ಪ್ರಾಫಿಟ್ ಮಾಡಿದೆ, ಅದರಲ್ಲಿ ಏನು ಮಾಡ್ತಾರೆ, ಒಂದಷ್ಟು ಅವರು ಬಿಸ್ನೆಸ್ಗೆ ಇಟ್ಕೊಂಡು ದ ರೆಸ್ಟ್ ವಾಟ್ ಎವರ್ ರೆಸಿಡ್ಯೂಯಲ್ ಈಸ್ ದೇರ್ ಅದನ್ನು ಈಕ್ವಿಟಿ ಶೇರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆಸ್ ಅ ಡಿವಿಡೆಂಟ್. ಇನ್ ಕೇಸ್ ಇಫ್ ದ ಕಂಪನಿ ಹ್ಯಾಸ್ ಅ ಲಾಸ್, ದೇ ಕಾಂಟ್ ಗಿವ್ ಅ ಶೇರ್ ಇನ್ ಅ ಪ್ರಾಫಿಟ್ ಇರಲ್ಲ ಅಲ್ಲ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ದೇ ವೋಂಟ್ ಬಿ ಗೆಟಿಂಗ್ ದ ಡಿವಿಡೆಂಡ್ಸ್. So it is a periodic payment we will get or we may not get in equity shares. But whereas the debenture ಏನಾಗುತ್ತೆ ಅಂತಂದರೆ, whether they are getting profit or loss, debenture holders they have to pay the money. So different varieties of instruments are there for the trading in the financial markets. ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಈ ಬೇರೆ ಬೇರೆ ವೆರೈಟೀಸ್ ಆಫ್ ಇನ್ಸ್ಟ್ರೂಮೆಂಟ್ನ ಜನಗಳು ಪರ್ಚೇಸ್ ಮಾಡ್ತಾರೆ, ಸೇಲ್ ಮಾಡ್ತಾರೆ. ದೇ ವಿಲ್ ಬಿ ಡೀಲಿಂಗ್ ವಿತ್ ದೀಸ್ ಕೈಂಡ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್. ನೆಕ್ಸ್ಟ್ ಈಸ್ ಫೈನಾನ್ಷಿಯಲ್ ಸರ್ವಿಸಸ್. ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ಯಾವುದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಇದೆ, ವಿ ಹ್ಯಾವ್ ಎ ನಂಬರ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್. ಅದರಲ್ಲಿ ಸರ್ವಿಸಸ್ ಏನು ಪ್ರೊವೈಡ್ ಮಾಡ್ತಾರೆ ಅದನ್ನು ನಾವು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ತೀವಿ. ಡೆಪಾಸಿಟ್ಸು, ಲೋನ್ಸು ಅಲ್ಲ, ಬ್ಯಾಂಕರ್ಸ್ ಆದರೆ ಡೆಪಾಸಿಟ್ ಮಾಡ್ತಾರೆ, ಲೋನ್ ಕೊಡ್ತಾರೆ, ಆ್ಯಂಡ್ ದೇ ಕ್ಯಾನ್ ಗಿವ್ ವೆರೈಟೀಸ್ ಆಫ್ ಲೋನ್ಸ್. Whereas in mutual fund companies, they will give different types of mutual funds, merchant banking, portfolio management, hire purchase, okay, leasing company, venture capital, all these things, services. ಏನು ಅವರು ಸರ್ವಿಸಸ್ ಕೊಡ್ತಾರೆ ಬ್ಯಾಂಕ್ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್, ಆಲ್ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದೀಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್. ಓಕೆ, ಈ ಎಲ್ಲ ಫೈನಾನ್ಷಿಯಲ್ ಸರ್ವಿಸಸ್ಸು ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಲ್ ಬಿ ಪ್ರೊವೈಡಿಂಗ್. ದಿಸ್ ಆರ್ ದ ಹೆಲ್ಪ್ ಆರ್ ದೇ ಆರ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಈ 4 ಕ್ಲಾಸಿಫಿಕೇಷನ್ನ ನಾವು ನೋಡಿದ್ವಿ. ಯಾವುದರಲ್ಲಿ ಫೈನಾನ್ಷಿಯಲ್ ಸಿಸ್ಟಮ್, ಒಂದು ಫೈನಾನ್ಷಿಯಲ್ ಮಾರ್ಕೆಟ್, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ದೆನ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್. So let us see the financial market in detail. ಏನಪ್ಪ financial market, how it is going to deal with the financial market, what is the capital market, what is the money market, all these things will be learning here in detail. So first note the meaning of financial markets. A market is a place or mechanism
which facilitates the transfer of resources from one entity to another. Okay, ಯೂಶಲಾಗಿ ಮಾರ್ಕೆಟ್ ಅಂದ್ರೇನು, ಇಟ್ಸ್ ಅ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್. ಒಂದು ಕಡೆಯಿಂದ ಇನ್ನೊಂದು ಕಡೆ ಅದನ್ನು ನಾವು ಬೈಯಿಂಗು ಸೆಲ್ಲಿಂಗು ಮಾಡೋದ್ರಿಂದ ನಾವೇನು ಹೇಳ್ತೀವಿ, ಇಟ್ ವಿಲ್ ಡಿಸ್ಟ್ರಿಬ್ಯೂಟ್. ಸೊ ಆ ಪ್ಲೇಸನ್ನು ನಾವು ಮಾರ್ಕೆಟ್ ಅಂತ ಹೇಳ್ತೀವಿ. ಬಟ್ ವೇರ್ ಆಸ್ ಅ ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಆರ್ ಅರೇಂಜ್ಮೆಂಟ್ that facilitates the exchange of financial instruments. Financial market ಏನು, it's a institution or it is like a arrangement. What arrangement? These financial instruments will be bought and sold. Financial instruments like shares, debentures, loan, etc. will be exchanged. Exchange ಮಾಡ್ತಾರೆ. ಎಕ್ಸ್ಚೇಂಜ್ ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ whatever the financial instrument we have in our current scenario, those financial instruments, example commodities irbodu, debentures irbodu, shares irbodu, varieties of shares, varieties of debentures, loans, etc. all these things will be bought and sold. A market wherein financial instruments such as financial claims, assets and securities are traded is known as financial market. This is a market wherein financial instrument, ಎಲ್ಲ ಥರದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟು ಏನಾಗುತ್ತೆ, ವಿ ಆರ್ ಟ್ರೇಡಿಂಗ್ ಅಂತಂದರೆ ಬೈಯಿಂಗ್ ಆ್ಯಂಡ್ ಸೇಲಿಂಗ್ ಮಾಡ್ತೀವಲ್ಲ, ಅದನ್ನು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ಮೇ ಟೇಕ್ ಪ್ಲೇಸ್ ಐದರ್ ಅಟ್ ಎ ಸ್ಪೆಸಿಫಿಕ್ ಪ್ಲೇಸ್ ಆರ್ ಲೊಕೇಶನ್, example bank, stock exchange, or through other mechanism, telephone, telex, other electronic media. Financial transaction, we have a specific place. ಆ ಸ್ಪೆಸಿಫಿಕ್ ಪ್ಲೇಸಲ್ಲಿ ಮಾಡ್ಬೋದು, ಅಥವಾ ರಿಮೋಟ್ ಪ್ಲೇಸ್ ಅಂದರೆ ಮನೇಲಿ ಕೂತ್ಕೊಂಡು ಈ ಥರ ಎಲ್ಲ ಟ್ರೇಡಿಂಗ್ ಮಾಡ್ಕೋಬೋದು. ಸೊ ಬೈ ಯೂಸಿಂಗ್ ಅವರ್ ಕಂಪ್ಯೂಟರ್ಸ್, ಬೈ ಯೂಸಿಂಗ್ ಅವರ್ ಮೊಬೈಲ್ಸ್, ವಿ ಕ್ಯಾನ್ ಯೂಸ್ ಆಲ್ ದೀಸ್ ಥಿಂಗ್ಸ್ ಆ್ಯಸ್ ಅ ಸ್ಟಾಕ್ ಎಕ್ಸ್ಚೇಂಜ್ place. We can do this buying and selling. Let us see the definition. According to Brigham Eugene F, the place where people and organizations wanting to borrow money are bought together with those having surplus funds is called a financial market. In definition ಹೇಳುತ್ತೆ ಅಂದರೆ, this is a place where people and organization who wants to borrow money, ಮತ್ತು the people who wants to give their surplus money to others, so they'll come together and they will see, okay, ನಾವು ಬಾರೋ ಮಾಡ್ಬೋದು, ನಾವು ಇಲ್ಲಿಂದ ತೊಗೋಬೋದು, ಅಥವಾ ಯಾರ ಹತ್ರ ಸರ್ಪ್ಲಸ್ ಮನಿ ಇದೆ, they can give it to the people. We don't know who has a surplus, or we don't know who requires money ಅಲ್ಲ. if a person wants to borrow money, he doesn't know, ಅವ್ರಿಗೆ ಗೊತ್ತಿರಲ್ಲ ಎಲ್ಲಿ ಹೋಗಿ ಬಾರೋ ಮಾಡಬೇಕು. ಸೊ ಅದೇ ಥರ ಸರ್ಪ್ಲಸ್ ಇರೋರು ವೇರ್ ಐ ಹ್ಯಾವ್ ಟು ಗೋ ಆ್ಯಂಡ್ ಇನ್ವೆಸ್ಟ್, ದೇ ಡೋಂಟ್ ನೋ. ಬಟ್ ದ ಫೈನಾನ್ಷಿಯಲ್ ಮಾರ್ಕೆಟ್ ವಿಲ್ ಹೆಲ್ಪ್ ಬೋತ್ ದೀಸ್ ಪೀಪಲ್ who wants to borrow money as well as who want to give the money to others who has a surplus money. They'll come together and they will see, okay, the need of each other, and they'll do the exchange of instruments. ಇದನ್ನು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ವಿಲ್ ಸಿ ದ ರೋಲ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್. ವಾಟ್ ಎಕ್ಸಾಕ್ಟ್ಲಿ ದಿಸ್ ಫಿನಾನ್ಷಿಯಲ್ ಮಾರ್ಕೆಟ್ ಡಸ್, ಏನು ಕೆಲಸ ಮಾಡುತ್ತೆ ಫಿನಾನ್ಷಿಯಲ್ ಮಾರ್ಕೆಟ್? ಫಸ್ಟ್ ಒನ್, ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್. ಫೈನಾನ್ಷಿಯಲ್ ಮಾರ್ಕೆಟ್ ಫೆಸಿಲಿಟೇಟ್ ದ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಆ್ಯಸ್ ವಿ ನೋ, ಯಾರು ನೀಡಿ ಇರ್ತಾರೆ, ಯಾರ ಹತ್ರ ಸರ್ಪ್ಲಸ್ ಇರ್ತಾರೆ, ಸೊ ಹಿಯರ್ ದ ಸೋರ್ಸಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಅಂತ. ಸರ್ಪ್ಲಸ್ ಇರೋನು ನೀಡಿ ಪರ್ಸನ್ಗೆ ಕೊಡ್ತಾನೆ, ನೀಡಿ ಪರ್ಸನ್ ಇರೋನು ಸರ್ಪ್ಲಸ್ ಅವನ ಹತ್ರ ಈಸ್ಕೊತಾನೆ. ಸೊ ದಿಸ್ ಇಸ್ ದ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್. ಬೋತ್ ದ ಪೀಪಲ್ ವಿಲ್ ಬಿ ಟ್ರಾನ್ಸ್ಫರಿಂಗ್ ದ ರಿಸೋರ್ಸಸ್ ಸೊ ದಟ್ ದೆ ಗೆಟ್ ದ, ಯಾರ ಹತ್ರ ಸರ್ಪ್ಲಸ್ ಇದೆ ಅವನಿಂದ ಇಂಟ್ರೆಸ್ಟ್ ತೊಗೋತಾನೆ, ಯಾರ ಹತ್ರ ನೀಡಿ ಇದೆ, ಹೀಲ್ ಟೇಕ್ ದ ಮನಿ, ಟ್ಯಾಕ್ಟ್ ಆ್ಯಸ್ ಅ ಕ್ಯಾಪಿಟಲ್ ಟು ಹಿಮ್. ಆ ಕ್ಯಾಪಿಟಲ್ನ ತೊಗೊಂಡು ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ, ಆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಮಾಡ್ತಾನೆ, ಅದರಲ್ಲಿ ಒಂದಷ್ಟು ಇವನಿಗೆ ಕೊಟ್ಟಿರ್ತಾನಲ್ಲ ಲೋನು ಅವನಿಗೆ ಕೊಡ್ತಾನೆ. ಸೊ ಹಿಯರ್ ಬೋತ್ ದ ಪೀಪಲ್ ವಿಲ್ ಹ್ಯಾವ್ ಅ ವಿನ್ ವಿನ್ ಸಿಚುಯೇಷನ್. ಬೋತ್ ವಿಲ್ ಗೆಟ್ ದ money, or both will be happy with the transaction. Next one is growth in income. Financial markets allow lenders earn interest or dividend on their surplus
investing investable funds, thus contributing the growth in their income. ನಾ ಹೇಳಿದೆ ಯಾರು ಸರ್ಪ್ಲಸ್ ಇದೆ ಅವರು ಲೋನ್ ಕೊಡ್ತಾರೆ, ಆ ಲೋನ್ ಕೊಟ್ಟಿದ್ದಕ್ಕೆ ಐದರ್ ದೆ ಗೆಟ್ ಡಿವಿಡೆಂಟ್ ಆರ್ ಇಂಟ್ರೆಸ್ಟ್. Okay, in the same time whatever the interest or dividend he is getting, it will be a income for that, extra income for that. ಆ ಎಕ್ಸ್ಟ್ರಾ ಇನ್ಕಮ್ಗೆ he has to pay interest to the government, and in turn the growth of income ಆಗುತ್ತೆ, as well as it will help the nation to get the taxes as well. So other way around, a person who gets the money as a loan, ನಾನು ಹೇಳಿದೆ ಕ್ಯಾಪಿಟಲ್ ಆಗಿ ಅವನು ಕನ್ವರ್ಟ್ ಮಾಡ್ಕೋತಾನೆ, ಬಿಸ್ನೆಸ್ಸು ಯಾವುದಕ್ಕೂ ಅವನು ಉಪಯೋಗಿಸ್ತಾನೆ, ಹೀ ಅರ್ನ್ ಪ್ರಾಫಿಟ್. ಅರ್ನಿಂಗ್ ಅ ಪ್ರಾಫಿಟ್ ಮೇಕ್ಸ್ ಇನ್ಕಮ್, ಗ್ರೋತ್ ಇನ್ ದ ಇನ್ಕಮ್. ಆನ್ ದ ಸೇಮ್ ಟೈಮ್ ಇನ್ಕಮ್ ಬರ್ತಿದ್ದಂಗೆ ಹಿ ಹ್ಯಾಸ್ ಟು ಪೇ ದ ಟ್ಯಾಕ್ಸ್ ಟು ದ ಗೌರ್ಮೆಂಟ್. ಸೊ ಎರಡೂ ಕಡೆ ಟ್ಯಾಕ್ಸಸ್ ಏನಾಗ್ತದೆ, ದ ಗೌರ್ಮೆಂಟ್ ಈಸ್ ಅರ್ನಿಂಗ್ ದ ಟ್ಯಾಕ್ಸಸ್. ಸೊ economy is also growing with the help of this. Next one is productive usage. Financial market allow for the productive use of the funds used in financial system, thus enhancing the income and the gross national production. As I said, whatever the loan the person has taken, so he'll be using for his productive purpose. ಸೊ ಆ ಪ್ರೊಡಕ್ಟಿವ್ ಪರ್ಪಸ್ ಮೇ ಬಿ ಹೀ ಈಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದಾನೆ ಅನ್ಕೊಳ್ಳೋಣ. ಸೊ ವಾಟ್ ಎವರ್ ಹೀ ಯೂಸ್ ದೋಸ್ ಪ್ರೊಡಕ್ಟಿವ್ ಪರ್ಪಸ್, ದ್ಯಾಟ್ ಇನ್ ಟರ್ನ್ ಹೆಲ್ಪ್ಸ್ ಇನ್ ನ್ಯಾಷನಲ್ ಪ್ರೊಡಕ್ಷನ್ ಅಲ್ವಾ. ಜಿ ಡಿ ಪಿ ನಾವೇನು ಹೇಳ್ತೀವಿ, ಗ್ರಾಸ್ ನ್ಯಾಷನಲ್ ಪ್ರೊಡಕ್ಷನ್, ಆಲ್ ದೀಸ್ ಥಿಂಗ್ಸ್, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ಸ್, all these things will be improved by this transfer of money, financial market. So thus it is a productive usage of the money.